ಅದರಿಂದ ನಾವು ಅವನಿಗೆ ವೈಭವೀಕರಣ ಮಾಡೋಂಥ ನಾವು ಕೆಲಸ ಮಾಡೋಕ್ಕೆ ಹೋಗಲ್ಲ ಅವರಿಗೆ. ಬಟ್ ಯಾರೇ ಮಾಡಿದ್ರು ಇದರಲ್ಲಿ ಯಾವುದು ವಾಸ್ತವಿಕತೆ ಸರ್. ಆಟೋಮೆಟಿಕಲಿ ಅವ್ರು ಅಟ್ಯಾಕ್ ಮಾಡಿದ್ದು ರಥಾವರ ಚಂದ್ರಿಗೆ ಅವ್ರು ನಾನು ಬಿಡಿಸೋಕೆ ನಮಗೂ ಕೂಡ ಸ್ವಲ್ಪ ರಕ್ತ ಹೋಯ್ತು. ಮಂಜು ಚಂದ್ರ ಇರ್ಲಿ ಬಿಡಿ, ಚೇಂಜ್ ಮಾಡ್ಕೊಂತ ಬಿಡಿ ಸರ್. ಹಾಂ, ರಥಾವರ ಮಂಜು ಅಂತ ಎಲ್ಲ ಕಡೆ ರಥಾವರ ಮಂಜು ಸಾರಿ. ಹಾಂ ಸಾರಿ ಸರ್, ಅದು ನನಗೂ ಚಂದ್ರು ಬೇರೆ ಬಂದ್ಬಿಟ್ಟಿದೆ ಮತ್ತೆ. ಸರ್ ಈಗ ಏನಾಯ್ತು, ಗೋವಾದಲ್ಲಿ ಅವ್ರು ರೈಟ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೊರಟಿದ್ರು ಸರ್. ಕೊನೆ ಪಾಪ ಗಣೇಶ ಭಾಳ ಬ್ರಾಡ್ ಬ್ಯಾಂಡಿಂದ ನೋಡಿ ಸುದ್ದಿ ಸಿಕ್ಕಾಪಟ್ಟೆ ಬಿತ್ತರಿಕೆ ಆಗೋದು ಬೇಡ, ನಾವು ಬೆಂಗಳೂರು ನೋಡ್ಕೊಂಡು ಮಾತುಕತೆ ಆಡ್ಕೊಳ್ಳೋಣ ಅಂತ ಒಳ್ಳೆ ಬ್ರಾಡ್ ಬ್ಯಾಂಡಿಂದ ಸರ್. ಅವರು ಇಬ್ಬರು ಹೋದ್ರು. ಅವತ್ತು ನೈಟಲ್ಲಿ ಅವತ್ತೇನೋ ಆಗಿದ್ದಾಗ ಹೆಚ್ಚು ಕಡಿಮೆ ಆಗ್ಬಿಡೋದು. ನಾನು ಟಿಕೆಟ್ ಗೋಲ್ಡ್ ಡಿಶ್ ಅಂತ ನೈಟು ರಾತ್ರಿ ಊರಿಗೆ ಕಳಿಸಿದೆ ಸರ್. ಅವ್ರು ಅವರು ಹುಡುಗರು ಬಂದಿದ್ರು ಅಲ್ಲಿ ಗೋವಾದಲ್ಲಿ. ಅವರು ಬೇರೆ ಕೆಲಸಕ್ಕೆ ಬಂದು ಒಂದು 20-30 ಜನ ಹುಡುಗರು ಇದ್ರು. ರಾತ್ರಿ ಏನೋ ಇನ್ಸಿಡೆಂಟ್ ಆಗ್ಬಿಡೋದು ಉದ್ದೇಶದಿಂದ. ಅವನಿಗೂ ಹೆಂಡತಿ ಮಕ್ಕಳಿದ್ದಾರೆ ಸರ್, ಸತೀಶ್ಗೂ ಹೆಂಡತಿ ಮಕ್ಕಳಿದ್ದಾರೆ. ಆ ಉದ್ದೇಶ ರಾತ್ರಿ ನನಗೆ ಪ್ಯಾಕ್ ಮಾಡಿಸಿ 3 ಗಂಟೆಗೆ ಎಲ್ಲೂ ಟ್ಯಾಕ್ಸಿ ಸಿಗಲ್ಲ. ಬಹುಶಃ ನಿಖಿಲ್ ಅಂತ ನಮ್ಮ ಹುಡುಗ ಸ್ಟಾಫ್ ಇದ್ದಿದ್ದಕ್ಕೆ ಅವತ್ತು ಬೈಕಲ್ಲಿ ನಂತರ ಗನ್ನಿದೆ ತೆಗಿಲ್ಲ ಅಂತ ನನಗೆ ಅಂತಾನೆ. ಕೇಳಿ ತೋರಿಸ್ಲಾ ಗನ್ನು, ಬೈಕ್ ಬಂದು ನನ್ನ ದಡ್ಡನಾಗ ತೆಗಿಲ್ಲ ಗನ್ನು ಅಂತಾನೆ ರಾತ್ರಿ. ಇದೆಲ್ಲ ಆದ್ಮೇಲೂ ಕೂಡ ಸತೀಶ್ ಅದರಲ್ಲ ಸರ್ ಅದೇ ದೊಡ್ಡ ತಪ್ಪಾಗಿದೆ, ಪ್ರಮಾದ ಆಗಿದೆ ಸರ್. ಅದಕ್ಕೆ ನಮ್ಗೆ ಈಗ ವಿಷಾದ ಆಗ್ತಾ ಇದೆ ಸರ್. ನಾವೆಲ್ಲೋ ಒಂದು ಮೂಲೆಯಲ್ಲಿ ವಾಣಿಜ್ಯ ಮಂಡಿತ ಗೌರವ ಘನತೆ ಹೋಗೋದಂತ ನಾನು ಭಯಪಟ್ಟೆ. ನಮ್ಮ ಅಧಿಕಾರ 80 ಇತಿಹಾಸದಲ್ಲಿ ಹೋಗಿದ್ದು ಸರ್, ಹೋಗಿದ್ದು ಸರ್. ಸತ್ಯ ಹೇಳ್ತಾ ಇದ್ರಲ್ಲ ಸರ್, ಸತ್ಯ ಹೇಳ್ತಾ ಇದ್ರಲ್ಲ ಸರ್. ಗಲಾಟೆ ಹೋಯ್ತು ಸರ್. ಗಣೇಶ್ ಅವರು ಕೇಳ್ಕೊಂಡ್ರು ಸರ್ ಬೇಡ ಮೆಸೇಜ್ ಅಲ್ಲ ಸರ್ ಹೇಳಿ, ನಾನು ಒಪ್ಕೊಂತ ಇದ್ರಲ್ಲ ಸರ್. ಈಗ ಮಾಡ್ತಾ ಇದೀವಲ್ಲ, ಅವ್ರು ಬೇಡ ಅಂತ ಹೇಳಿದಾಗ ಬೇಡ ಸುದ್ದಿ ಆಗೋದು ಬೇಡ, ಅವನಿಗೂ ಬೇಡ ಅಂತ ಇದ್ವಿ ನಾವು. ನಮ್ಗೆ ಏನು ಏಟು ಯಾರಿಗೆ ಏಟ್ ಬಿದೆ ಏನಾಗಿದೆ ಅವ್ರು ಗೊತ್ತು ನೋಡಿಲ್ಲ ಸರ್. ಎಲ್ಲ ಅವ್ರ ರಾತ್ರಿನೇ ಇಲ್ಲ. ನನಗೆ ಹೇಳ್ದ, ನನ್ನ ಮುಂದೆ ಹೇಳ್ದ ಕೇಳಿ ಸರ್. ಹೇಳಕ್ಕಾಗಲ್ಲಪ್ಪ. ಅದಕ್ಕೆ ನೋಡಿ ಸರ್, ಈಗ ಅದು ಸರ್ ಮುಂದಿನ ಸ್ಟೆಪ್ ಏನು ಮಾಡಬೇಕು ಈಗಾಗಲೇ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಸರ್. ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅನ್ನೋದು ಸರ್ ವೆರಿ ಹ್ಯೂಮನ್ ಅವ್ರು ತಗೋಬೇಕಾಗಿತ್ತು ಸರ್. ನಾವು ಇವ್ ಜೀವನದ ನೋಡಿಲ್ಲ ಸರ್, ಇದು ಈ ಥರ ನೋಡಿಲ್ಲ ನಾವು ಅಂತ ವಾತಾವರಣದ ಬೆಳೆದಿಲ್ಲ. ನಾವು ಕಂಪ್ಲೇಂಟ್ ಕೊಡೋದು ಏನು ಮಾಡೋದು ನಾವು ದಿಗ್ಗಮೆ ಕೊಂಡು ಮನಸ್ಸು ನನಗೆ ಅವತ್ತು ಇದಾಯ್ತು, ಚಂಚಲ ಆಯ್ತು, ಭಯ ಆಯ್ತು ಸರ್. ನಾವು ಪಾರ್ಟಿಗೆ ಅಂತ ಹೋಗಿಲ್ಲ ಸರ್. ಒಂದು ನಿಮಿಷ, 1 ತಿಂಗಳು ಮುಂಚೆ ಇದೆಲ್ಲ ಆಗೋದ್ರ ಮುಂಚೆ ಅದು ಬುಕ್ ಆಗಿತ್ತು ಟಿಕೆಟ್ ಸರ್. ನಾವು ಸರ್ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ, ಕ್ಯಾನ್ಸಲೇಷನ್ ಆಗಲ್ಲ ಸರ್. ಈಗಿನ ಕಾಲದಲ್ಲಿ ಗ್ರೂಪ್ ಮಾಡಿದಾಗ ಕ್ಯಾನ್ಸಲ್ ಆಗಲ್ಲ. ಹೋಗಿದ್ದು ಸರ್ ಈಗ ಅದು ಬಿಡಿದೆ ಆಗಿದ್ದು ಇನ್ಸಿಡೆಂಟ್ ಮಾತಾಡೋಣ ಸರ್. ಈಗ ಒಬ್ಬ ಮನುಷ್ಯನಿಗೆ ಮಾರಣಾಂತಿಕ ಹಲ್ಲೆ ಆಗಿದೆ, ಅದು ಡಿಸ್ಕಸ್ ಮಾಡೋಣ ಸರ್. ಅದೇ ನೋಡಿ ನೀವು ರಾಂಗ್ ಮೆಸೇಜ್ ಕೊಡೋದು ಅನ್ನೋದು. ಆಯ್ತು ಸರ್. ಯಾರು ನಾವ್ಯಾರು ಮಾತಾಡಿ ಆಮೇಲೆ ನಾನು ಮಾತಾಡ್ತೀನಿ ಸರ್. ಈಗ ಆಯ್ತು ಸರ್. ನಾನು ಕೇಳಿ ಫೋನ್ ಮಾಡಿ ಕೇಳಿದ್ರೆ ಗಣೇಶ್ ಅವರು ಆಲ್ರೆಡಿ ನಮ್ ಜೊತೆಗೆ ಇದಾರೆ, ಪಾರ್ಟಿಲಿ ಇದಾರೆ ಅಂತ 2:30 ಗಂಟೆಗೆ 27ನೇ ತಾರೀಕು ಅದೇನು ಮೊನ್ನೆ 2:30 ಗಂಟೆಗೆ ಇಲ್ಲೇ ಇದಾರೆ ಅಂತ ಗಣೇಶ್ ಅವರು ಆಲ್ರೆಡಿ ಬೆಂಗಳೂರಿಗೆ ಬಂದ್ರೆ. ಆತರ ರಾಂಗ್ ಇನ್ಫಾರ್ಮೇಶನ್ ನಿಮ್ಮಿಂದ ಬಂದಾಗ ನಾವು ಅದನ್ನ ಜಡ್ಜ್ ಮಾಡ್ಬೇಕಾಗುತ್ತೆ ಅಷ್ಟೇ. ಅಲ್ಲ ಸರ್, ಅದಕ್ಕೆ ಕ್ಷಮೆ ಇರಲಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ. ಏನು ತಪ್ಪಾಗಿದೆ ಕ್ಷಮಿಸ್ಬಿಡಿ ಸರ್, ದಯವಿಟ್ಟು ಅದು ಒಪ್ಕೊಂತೀನಿ ನಾನು. ಇಲ್ಲ ಕೇಳ್ತೀನಿ ಸರ್. ಈಗ ಆಗಿದೆ ಸರ್. ಈಗ ಸರ್ 29 ನೈಟ್ ಅಲ್ಲೇ ಇದು ಸರ್. 28 ಇಲ್ಲ ಸರ್, ಈ ವಿಚಾರ ಸುಳ್ಳು ಸರ್. ಇಲ್ಲ ಇಲ್ಲಿ ಒಂದ್ ನಿಮಿಷ ಆ ಇನ್ಸಿಡೆಂಟ್ ಆಗೋ ಜಾಗದಲ್ಲಿ ನಾನು ಇರ್ಲೇ ಇಲ್ಲ. ಆಲ್ರೆಡಿ ನಾನು ಬಂದು ಮಲಗಿಬಿಟ್ಟಿದ್ದೆ. ನಾನು ಆ ಜಾಗದಲ್ಲಿ ಇರಲಿಲ್ಲ. ಯಾಕೆಂದರೆ ಆ ವಿಷಯ ನಾನು ಮಾತಾಡಲ್ಲ, ಆ ಮನುಷ್ಯನ ಬಗ್ಗೆ ಮಾತಾಡ್ತೀನಿ ಆಮೇಲೆ. ಬಟ್ ಆ ಜಾಗದಲ್ಲಿ ನಾನು ಇರಲೇ ಇಲ್ಲ. ನಾನು ಆಲ್ರೆಡಿ ಬಂದ್ಬಿಟ್ಟಿದ್ದೆ ಊಟ ಮಾಡಿಕೊಂಡು. ಹಾಗಾಗಿ ಅದು ಹೋಗೋದು ಬೇಡ. ಅದು ರೇಟ್ ಬಿದ್ದು ಸರ್, ಸ್ವಲ್ಪ ರೇಟ್ ಬಿತ್ತು, ಸ್ವಲ್ಪ ನಮಗೆ ಮೇಲೆ
ಇಂಡಸ್ಟ್ರಿ ಸಂಬಂಧಪಟ್ಟ ಜಗಳನೇ ಅಲ್ಲ ಸರ್ ಅದು. ಇಂಡಸ್ಟ್ರಿ ಮಾತುಕತೆ ನಾವು ಏನು ಆಡಿಲ್ಲ, ಬೈಲಾ ಚರ್ಚೆ ಆಗಿಲ್ಲ, ಇನ್ಯಾವ್ದು ಮಾತುಕತೆ ನಾವು ಆಡಿಲ್ಲ. ವೈಯಕ್ತಿಕ ಜಗಳಕ್ಕೆ ಚೇಂಬರ್ ನಲ್ಲಿ ಕ್ಲಾರಿಟಿ ಕೊಡುವಂತ ಅನಿವಾರ್ಯ ಏನಿದೆ ಸರ್ ನೀವು ಮೀಟಿಂಗ್ ಕರಿಬೇಕು ಅಂತ ಹೇಳ್ಬೋದು, ಮತ್ತೆ ಎಲ್ಲಿ ಕರಿಬೇಕಾಗಿ ಸರ್ ನಿಮಗೆ? ಎಲ್ಲಿ ಕರಿಬೇಕಾಯ್ತು ಹೇಳಿ ಮೀಟಿಂಗ್? ಸರ್ ವಾಣಿಜ್ಯ ಮಂಡಳಿಯಲ್ಲಿ ನಾವು ಇಲ್ಲಿಂದ EC ಮೀಟಿಂಗ್ ಕಾರಣಾಂತರ ಕ್ಯಾನ್ಸಲ್ ಮಾಡಿದ್ವಿ, ಹೋದ್ಮೇಲೆ ಕ್ಯಾನ್ಸಲ್ ಮಾಡಿದ್ವಿ ಅಂತ ಮಾತಾಡಿ. ಇಲ್ಲ ಸರ್ ಬೈಲಾ ಬಗ್ಗೆ ನೀವ್ಯಾಕೆ ಮಾತಾಡ್ತೀರಾ ಸರ್? ಅಲ್ಲ ಬೈಲಾ ಬಗ್ಗೆ ನೀವ್ಯಾಕೆ ಮಾತಾಡ್ತೀರಾ? ಸರ್ ಈಗ ನಿಮ್ಗೆ ಏನ್ ಬೇಕು ಅಷ್ಟೇ ಪ್ರಶ್ನೆ ಕೇಳಿ, ಬೈಲಾ ಬಗ್ಗೆ ಮಾತಾಡ್ಬೇಡಿ ನೀವು. ಇಲ್ಲ ಸರ್ ಈಗ ಸರ್ ಒಂದ್ ನಿಮಿಷ ಇರಿ ನಾನು ಮಾತಾಡ್ತೀನಿ ಸರ್, ಆನ್ಸರ್ ಮಾಡ್ತೀನಿ ಬಿಡಿ ಸರ್. ಒಂದ್ ನಿಮಿಷ ಸರ್, ಮಾತಾಡಕ್ ಬಿಡ್ರಿ, ಮಾತಾಡಕ್ ಬಿಡಿ. ಏನು ಚೇಂಬರ್ಗೆ ಯಾರು ಹೊಸಬರು ಬರಬಾರ್ದು, ಅದಕ್ಕೋಸ್ಕರ ಬೈಲಾ ತಿದ್ದುಪಡಿ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಆರೋಪ. ಒಂದು ವಿಷಯ ಆಯ್ತಾ? ಅಂತ ಪ್ರಶ್ನೆ ಅವರಿಂದ ಬಂದಾಗ ನಾವು ಅದನ್ನ ಕೇಳಬಾರ್ದು ಅನ್ನೋದು ಎಷ್ಟು? ನಾನ್ ಕೇಳ್ತಿರೋದು ಇಷ್ಟೇನೆ ಸರ್. ಅದೇ ಇರಿ ಸರ್, ನಾನು ಹೇಳೋದು ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕಾ ಬೇಡವಾ? ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕಾ ಬೇಡವಾ? ಎಲ್ಲ ನೀವೇ ಮಾತಾಡ್ತಾರೆ, ನಾವೇನು ಮಾತಾಡ್ಬೇಕು? ಆನ್ಸರ್ ಮಾಡೋರ್ಗು ತಡೀರಿ, ಸ್ವಲ್ಪ ಇರಿ, ನಿಮ್ಗೂ ಸ್ವಲ್ಪ ಇರಿ ಸರ್, ಪೇಷನ್ಸ್ ಇಂದ ನೀವು ಇರಿ, ನಾನು ಮಾತಾಡ್ತಾ ಇದ್ದೀನಿ ಈಗ. ಸರ್ ಎಷ್ಟು ವರ್ಷನೂ ಕೊಟ್ಟಿದ್ದೀವಿ ಸರ್, ಈಗಲೂ ಕೊಡ್ತಾ ಇದ್ದೀವಿ. ಸ್ವಲ್ಪ ಸರ್ ಈಗ ನೀವು ಮಾತಾಡಕ್ಕೆ ಬಿಡ್ತೀರ, ಸರ್ ನೀವು ಮಾತಾಡಕ್ಕೆ ಬಿಡಿಲ್ಲ ಏನ್ ಆನ್ಸರ್ ಮಾಡೋದು? ಸರ್ ಈಗ ಅವರು ಆತರ ಏನಾದ್ರು ನಾಳೆ ಕ್ಷಮೆಗೆ ಅವ್ರು ಹಂಗೇಳಿಲ್ಲ ಸರ್, ಇದ್ರ ಬಗ್ಗೆ ಹೇಳಕ್ ಬಂದ್ರೆ ಅವ್ರದ್ದು. ಸರ್ ನಿಮ್ಗೆ ಎಲ್ಲ ಅಧಿಕಾರ ಇದೆ ಸರ್, ನೀವು ಕೇಳೋ ಒಂದೊಂದು ಪ್ರಶ್ನೆಗೂ ಎಲ್ಲ ಅಧಿಕಾರ ಇದೆ. ಪತ್ರಿಕೋದ್ಯಮಕ್ಕೆ ಪತ್ರಿಕಾ ಸ್ವಾತಂತ್ರ್ಯ ಇದೆ, ಅದಕ್ಕೆ ನಾನು ಗೌರವ ಕೊಡ್ತೀನಿ ಸರ್, ಡ್ಯೂ ರೆಸ್ಪೆಕ್ಟ್ ಹೇಳ್ತೀನಿ ಸರ್. ಏನೋ ಮನಸ್ಸು ನೋಡಿ ಕ್ಷಮಿಸ್ಬಿಡಿ ಸರ್, ಯಾವ್ದು ಆಗಿದ್ದು ಚರ್ಚೆ ಆಗಿರಲಿಲ್ಲ, ಅದ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ತಾರೆ ಸರ್, ಸಮಾಧಾನ ಆಗ್ಬಿಡಿ ಸರ್, ಏನು ಹೇಳ್ಬಿಡಿ ಪ್ಲೀಸ್ ಟೆಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.